Taste the Daily. ರಾಜ್ಯದ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು. ತುಂಗಭದ್ರಾ ಡ್ಯಾಂನ 6 ಕ್ರಸ್ಟ್ ಗೇಟ್ಗಳು ಜಾಮ್ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಬರೋಬ್ಬರಿ 1,20,000 ಕ್ಯೂಸೆಕ್ ನೀರು ಬಿಡುಗಡೆಯಿಂದ ಮುಳುಗಡೆ ಆದ ಬೃಹತ್ ಸೇತುವೆ. ಬಳ್ಳಾರಿ ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಮುಳುಗಡೆ ಆಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಬಳಿ ಇರುವಂತಹ ಸೇತುವೆ ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಸೇತುವೆ ಯಾವ ರೀತಿಯಾಗಿ ಮುಳುಗಡೆ ಆಗಿದೆ ಅಂತ. ಇಲ್ಲಿ ಯಾರು ಸಂಚಾರ ಮಾಡೋದಕ್ಕೆ ಅವಕಾಶವೂ ಇಲ್ಲ. ಏನಾದ್ರು ದುಸ್ಸಾಹಸ ಕೈ ಹಾಕಿದ್ರು ಅಂತ ಅಂದ್ರೆ ಜೀವಕ್ಕೆ ಸಂಚಿಕಾರ ಅಂತೂ ಇದ್ದೇ ಇರುತ್ತೆ. ಇದು ತುಂಗಭದ್ರಾ ಡ್ಯಾಂನ 6 ಕ್ರಸ್ಟ್ ಗೇಟ್ಗಳು ಜಾಮ್ ಆಗ್ಬಿಟ್ಟಿದೆ. ಜಲಾಶಯದಲ್ಲಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿದೆ. ಈ ಹಿನ್ನೆಲೆಯಲ್ಲಿ ನದಿಗೆ ನೀರು ಬಿಡುಗಡೆ ಆಗಿದೆ. ಆ ಕಾರಣಕ್ಕಾಗಿ ಕೆಲವು ಪ್ರದೇಶಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದು ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಥರದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಪ್ರವಾಹದ ಪರಿಸ್ಥಿತಿ ಎಲ್ಲೆಲ್ಲಿ ಇದೆ ಅಲ್ಲಿನ ಜನರನ್ನ ಸೇವ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಏನು ರಾಜ್ಯದ ಅತಿ ದೊಡ್ಡ 2ನೆಯ ಜಲಾಶಯ ಏನು ತುಂಗಭದ್ರಾ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಏನು 6 ಕ್ರಸ್ಟ್ ಗೇಟ್ಗಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಏನು ತುಂಗಭದ್ರಾ ಜಲಾಶಯದಲ್ಲಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗ್ತದೆ. ಆ ಕಾರಣಕ್ಕಾಗಿ ಈಗಾಗಲೇ 80 ಟಿಎಂಸಿ ನೀರು ಸಂಗ್ರಹವಾಗಿರೋದ್ರಿಂದ ಇನ್ಫ್ಲೋ ಕೂಡ ಈಗಾಗಲೇ 1,30,000 ಕ್ಯೂಸೆಕ್ ನೀರು ಕೂಡ ಒಳ ಹರಿವು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಜಲಾಶಯಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ 1,20,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಇದು ಏನು ಇದು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದು ನಾವು ದೃಶ್ಯ ನೋಡ್ತಾ ಇರಬಹುದು. ನಾವೀಗ ಕೊಪ್ಪಳ ಜಿಲ್ಲೆ ಮತ್ತು ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಈ ಸೇತುವೆ ಅಂತ ಹೇಳ್ಬೋದು. ಇದು ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಬರುತ್ತೆ. ಆ ಭಾಗದಲ್ಲಿ ಕಂಪ್ಲಿ ಭಾಗ ಬರುತ್ತೆ. ಈ ಒಂದು ಕಡೆಯಿಂದ ಕೊಪ್ಪಳ ಜಿಲ್ಲಾ ಮಾರ್ಗವಾಗಿ ಆ ಭಾಗದಲ್ಲಿ ಮುಟ್ಟಿದ್ರೆ ಅದು ಕೊಪ್ಪಳ ಏನು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಈ ಕೊಂಡಿ ಅಂತ ಹೇಳ್ಬೋದು. ಆದ್ರೆ ಇದೀಗ ಮಳೆರಾಯ ಬಬ್ಬರಿಸಿ ಹಬ್ಬರ್ತಿದ್ರಿಂದ ಸರಿಸುಮಾರು 1,20,000 ಕ್ಯೂಸೆಕ್ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ದೃಶ್ಯ ನೋಡ್ತಾ ಇರೋದು ಸಂಪೂರ್ಣವಾಗಿ ಈ ಸೇತುವೆ ಜಲಾವೃತ ಆಗಿರೋದು. ಆ ಸೇತುವೆ ಮೇಲೆ ಇರೋದ್ರಿಂದ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಅಂದ್ರೆ ಈ ಭಾಗದಲ್ಲಿ ಬಹಳಷ್ಟು ವಾಹನಗಳು ಹೋಗ್ತಾ ಇದ್ವು ಮತ್ತು ಸಾರಿಗೆ ಸಂಸ್ಥೆ ಬಸ್ಗಳು ಹೋಗ್ತಾ ಇದ್ವು. ಅವೆಲ್ಲವನ್ನ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸೇರಿದಂತೆ PWD ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿಸಿರುವಂತದ್ದು. ಯಾವುದೇ ವಾಹನಗಳನ್ನು ಕೂಡ ಸೇತುವೆ ಬಿಡ್ತಾ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಸಂಪರ್ಕ 2 ಜಿಲ್ಲೆಯ ಸಂಪರ್ಕ ಕೊಂಡಿ ಕಡಿತಗೊಂಡಿದೆ ಅಂತ ಹೇಳ್ಬೋದು. ಇನ್ನು ದೃಶ್ಯ ನೋಡ್ತಾ ಇರೋದು ಯಾವ ರೀತಿ ನದಿ ತುಂಬಿ ಹರಿತಾ ಇರೋದು, ರಭಸವಾಗಿ ಹರಿತಾ ಇರುವಂತದ್ದು. ಏನು ಈ ಸಂಪೂರ್ಣವಾಗಿ ಬ್ರಿಡ್ಜ್ ಮೇಲೆ ನೀರು ಬಂದು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅಪಾಯ ಮಟ್ಟ ಮೀರಿ ನದಿ ಹರಿತಾ ಇರೋದು ಕಾಣಸಿಗ್ತದೆ. ದೂರ ಕ್ರಮಿಸಿ ಬೇರೆ ಬೇರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಇದು ಇಲ್ಲಿನ ಚಿತ್ರ ಅಂತ ಹೇಳ್ಬೋದು. ಏನು ಈಗಾಗಲೇ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗಂಗಾವತಿಯ ಮತ್ತು ಚಿಕ್ಕಜಂತಕಲ್ ಮತ್ತು ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುತ್ತದೆ. ಕ್ಯಾಮರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿ5 ಕೊಪ್ಪಳ.